ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ ಅಪ್ಡೇಟ್ಗೆ ಸ್ವಾಗತ. ನಿನ್ನೆ ಏನಾದರೆ ಯು ಜಿ ಸೆಕೆಂಡ್ ಸೆಮಿಸ್ಟರು ಹಾಗೆ ಫೋರ್ತ್ ಸೆಮಿಸ್ಟರ್ದು NEP ಹಾಗೆ ನಾನ್ NEP ಎಲ್ಲ ಯು ಜಿ ಕೋರ್ಸಸ್ದು ರಿಸಲ್ಟ್ಸ್ ಆದರೆ ಪಬ್ಲಿಷ್ ಆಯಿತು. ಅದರದ್ದು ಈಗ ರಿವ್ಯಾಲ್ಯೂಯೇಷನ್ದು ನೋಟಿಫಿಕೇಷನ್ ಆದರೆ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಆದರೆ ಈ ವಿಡಿಯೋಲ್ಲಾದರೆ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಲಿ ತಪ್ಪದೆ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ BCU ಯೂನಿವರ್ಸಿಟಿ ಹಾಗೆ ಎಲ್ಲ ಯೂನಿವರ್ಸಿಟಿ ಅಪ್ಡೇಟ್ಸು PDFs ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಆದರೆ ಜಾಯ್ನ್ ಆಗಿ. ನಿಮಗೆ ಕ್ವಿಕ್ಕಾಗಿ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಹಾಗೆ ಸ್ಕಾಲರ್ಶಿಪ್ಪು, ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ನೋಡ್ಬೋದು, ಇದು ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ ಕಡೆಯಿಂದ ಅಫಿಷಿಯಲ್ ವೆಬ್ಸೈಟಲ್ಲೇ ಸಿಗ್ತಿರೋ ನೋಟಿಫಿಕೇಷನ್ನು. ನಿನ್ನೆನೇ ಒಂದು ನಿಮಗೆ USMS ಪೋರ್ಟಲಲ್ಲಿ ರಿಸಲ್ಟ್ಸ್ ಆದರೆ ಪಬ್ಲಿಷ್ ಆಗಿದೆ. ಬೋತ್ ಫ್ರೆಷರ್ಸು ಹಾಗೆ ರಿಪೀಟರ್ಸ್ದು ಸೆಕೆಂಡು ಫೋರ್ತ್ ಸೆಮಿಸ್ಟರು ಯಾವ್ಯಾವ ಕೋರ್ಸ್ಗೆ ಒಂದು ರಿಸಲ್ಟ್ಸ್ ಆದರೆ ಪಬ್ಲಿಷ್ ಆಗಿದೆ ಅಂತ ಇಲ್ಲಾದರೂ ನೋಡ್ಬೋದು. BCom ಮತ್ತು A&F, BComಲ್ಲಿ ಅಕೌಂಟಿಂಗು, ಫಿನಾನ್ಸು ಹಾಗೆ ಬಿಸ್ನೆಸ್ ಡೇಟಾ ಅನಾಲಿಟಿಕ್ಸು, BA ಒಂದು ಇಷ್ಟು ಕೋರ್ಸಸ್ದು ನಿಮಗೆ ರಿಸಲ್ಟ್ಸ್ ಆದರೆ ಈಗಾಗಲೇ ಪಬ್ಲಿಷ್ ಆಗಿದೆ. ಒಮ್ಮೆ ಚೆಕ್ ಆದರೆ ಮಾಡ್ಕೊಳ್ಳಿ, ಇನ್ನೂ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ. ಅದರಲ್ಲಿ ನಿಮಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ರಿಸಲ್ಟ್ ಶೀಟ್ಸಲ್ಲಿ ನಿಮ್ಮ ಪ್ರಿನ್ಸಿಪಾಲ್ಗಾದರೆ ಕಂಪ್ಲೇಂಟ್ ಆದರೆ ಮಾಡಿ, ಅವರು ರಿಜಿಸ್ಟರ್ ಎವಾಲ್ಯೂಯೇಷನ್ಗೆ ವಿತಿನ್ 15 ಡೇಸ್ ಒಳಗಡೆ ಆದರೆ ಯೂನಿವರ್ಸಿಟಿ ಕಡೆಗಾದರೆ ನೋಟಿಸ್ ಆದರೆ ತಗೊಂಡು ಹೋಗಬೇಕಾಗುತ್ತೆ. ಅದಾದ ನಂತರ ನಿಮ್ಮ ರಿಸಲ್ಟ್ಸ್ ಏನಾದರೂ ಚೇಂಜಸ್ಸು, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಆದರೆ ರಿಸಲ್ಟ್ಸ್ ಪಬ್ಲಿಷ್ ಆಗಿಲ್ಲ, ವಿತ್ಹೆಲ್ಡ್ ಆಗಿದೆ, ಆ ರೀತಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಆಗೋದಿಲ್ಲ. ಅದರಿಂದ ನಿಮ್ಮ ಪ್ರಿನ್ಸಿಪಲು ಕಾಲೇಜ್ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿ ಥ್ರೂ ರಿಜಿಸ್ಟರ್ಗೆ ಒಂದು ಮೇಲು ಇಲ್ಲ ಅವರು ಪ್ರಿನ್ಸಿಪಲ್ ಕಡೆಯಿಂದ ಆದರೆ ಡೀಟೇಲ್ಸ್ ಆದರೆ ಸಬ್ಮಿಟ್ ಆದರೆ ಮಾಡ್ತಾರೆ. ವಿತಿನ್ 15 ಡೇಸ್ ಆದರೆ ಮಾಡಿ. ಈಗ ಯಾರಾದರೂ ರಿವ್ಯಾಲ್ಯೂಯೇಷನ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನಿಮಗೆ ಬಂದಿರೋ ರಿಸಲ್ಟ್ಸಲ್ಲಿ ರಿವ್ಯಾಲ್ಯೂಯೇಷನ್ಗೆ ಪಬ್ಲಿಷ್ ಮಾಡ್ತೀರಿ ಅಂದರೆ ಇಲ್ಲಿ ಒಂದು ಡೀಟೇಲ್ಡ್ ಪ್ರೊಸೀಜರ್ ಬೇಕಾದರೆ ಇಲ್ಲಿದೆ. ಇನ್ ದಿಸ್ ರಿಗಾರ್ಡ್ ದಿ ಫಾಲೋಯಿಂಗ್ ಪ್ರೊಸೀಜರ್ಸ್ ಆರ್ ಟು ಬಿ ಫಾಲೋಡ್ ಅಂತ ಅದನ್ನು ಕ್ಲಿಯರಾಗಿ ಓದ್ಕೊಳ್ಳಿ. PDFನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಬ್ರೀಫಾಗಿ ಹೇಳೋದಾದರೆ ಇಲ್ಲಿ ನೋಡ್ಬೋದು, USMS ಪೋರ್ಟಲಲ್ಲಿ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ನ ಯೂಸ್ ಮಾಡಿ ಲಾಗಿನ್ ಆಗಿ. ಅದಾದ ನಂತರ ಎಕ್ಸಾಮ್ ಅಪ್ಲಿಕೇಶನು ಹಾಗೆ ನಿಮ್ಮ ರಿಸಲ್ಟ್ಸ್ ಆದರೆ ನೋಡ್ಕೊಳ್ಳಿ. ಅದಾದ ನಂತರ ಎಕ್ಸಾಮಿಂದ ಒಂದು ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಟ್ಯಾಬ್ಗಾದರೆ ಹೋಗುತ್ತೆ. ಅಲ್ಲಿ ನಿಮಗೆ ಪ್ರಿಸ್ಕ್ರೈಬ್ಡು ನಿಮ್ಮ ಕೋರ್ಸ್ಗೆ ಎಷ್ಟು ಅದರ ಫೀಸಸ್ ಇದೆ, ನೀವು ಎಷ್ಟು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಇಲ್ಲಿ ಅಪ್ಲಿಕೇಶನ್ ಫೀಸ್ ಒಂದು 55 ಕಾಮನ್ ಆಗಾದರೆ ಇರುತ್ತೆ. ಇದಾದ ನಂತರ ನಿಮಗೆ ಫೋಟೋ ಕಾಪಿ ಬೇಕಾದರೆ ನಿಮಗೆ 330 ರೂಪೀಸ್ ಆದರೆ ಪೇ ಮಾಡಬೇಕಾಗುತ್ತೆ. ಹಾಗೆ ರಿವ್ಯಾಲ್ಯೂಯೇಷನ್ ಫೀಸ್ ಬೇಕಾದ ಒಂದು ರಿವ್ಯಾಲ್ಯೂಯೇಷನ್ ಫೀಸು 550 ರೂಪೀಸ್ ಆದರೆ ಇರುತ್ತೆ. ಇದು ಥಿಯರಿ ಪೇಪರ್ಗೆ. ನಿಮಗೆ 2 ಫೋಟೋ ಕಾಪಿ ಹಾಗೆ ರಿವ್ಯಾಲ್ಯೂಯೇಷನ್ ಫೀಸ್ ಬೇಕಾದರೆ 550 + 330 + 55 ಅಮೌಂಟ್ ಆದರೆ ಪೇ ಮಾಡಬೇಕಾಗುತ್ತೆ. ಅಷ್ಟು ನಿಮಗೆ ಒಂದು USMS ಪೋರ್ಟಲಲ್ಲೇ ನಿಮಗೆ ತೋರಿಸುತ್ತೆ. ಅಷ್ಟು ಫೀಸ್ನ ನೀವು ನೋಡ್ಬೋದು. ಲಾಸ್ಟ್ ಡೇಟ್ ಟು ಅಪ್ಲೈ ಫರ್ ಫೋಟೋ ಕಾಪಿ ಬಂದು 3/2/2025 ಒಂದು ಫೆಬ್ರವರಿ 3ನೇ ತಾರೀಕು ಒಳಗಡೆ ಆದರೆ ನೀವು ಫೋಟೋ ಕಾಪಿಗಾದರೆ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ರಿವ್ಯಾಲ್ಯೂಯೇಷನ್ಗೆ ಯಾರಾದರೂ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ 13/2/2025 ಫೆಬ್ರವರಿ 13ನೇ ತಾರೀಕು ಒಳಗಡೆ ಆದರೆ ವಿತೌಟ್ ಫೈನು ನೀವಾದರೆ ರಿವ್ಯಾಲ್ಯೂಯೇಷನ್ ಕಾಪಿಗಾದರೆ ಅಪ್ಲೈ ಆದರೆ ಮಾಡ್ಕೋಬೋದು. ಇದಾದ ನಂತರ ಯಾವುದೇ ರೀತಿ ಅಪ್ಲಿಕೇಶನ್ಸ್ ಅಂದರೆ ಎಂಟರ್ಟೈನ್ ಆದರೆ ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಗೆ ನೀವು ಮ್ಯಾನ್ಯುಯಲ್ ಆಗಿ ಯಾವುದೇ ರೀತಿ ಅಪ್ಲಿಕೇಶನ್ಸ್ ಅಂದರೆ ಸಬ್ಮಿಟ್ ಮಾಡೋಕ್ಕೂ ಆಗೋದಿಲ್ಲ. ಅದರಿಂದ ನೀವು ಖುದ್ದಾಗಿ USMS ಪೋರ್ಟಲ್ಲು ಏನಾದರೂ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೋ ಆ ಲಾಗಿನ್ ಕ್ರೆಡೆನ್ಷಿಯಲ್ಸ್ನ ಯೂಸ್ ಮಾಡಿ ನೀವು ರಿವ್ಯಾಲ್ಯೂಯೇಷನ್ಗಾದರೆ ಸಬ್ಮಿಟ್ ಆದರೆ ಮಾಡಬೇಕಾಗುತ್ತೆ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಆರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.